ಇಂಗ್ಲೀಷ್ ವಾಕ್ಯಗಳಲ್ಲಿ ಬೀನನ್ನು ಹೇಗೆ ಬಳಸಬೇಕು? ಇಂಗ್ಲೀಷ್ ವಾಕ್ಯಗಳಲ್ಲಿ ಬೀನನ್ನು ಹೇಗೆ ಬಳಸಬೇಕು? ನಾನೀಗ ಇದಕ್ಕೆ ಬೀನ್ ಅಂದಿದ್ದೇನೆ, ಬಟ್ ವಾಕ್ಯ ರೂಪದಲ್ಲಿ ಇದನ್ನು ಉಪಯೋಗಿಸುವಾಗ ಇದರ ಉಚ್ಚಾರ ಬಿನ್ ಆಗ್ತದೆ. ವಾಕ್ಯದಲ್ಲಿ ಇದರ ಉಚ್ಚಾರ ಬಿನ್ ಆಗ್ತದೆ. ಕಲಿಯೋಣ ಬನ್ನಿ. ಇಂಗ್ಲೀಷ್ ವ್ಯಾಕರಣದಲ್ಲಿ ಬೀನ್ ಇದನ್ನು ಮುಖ್ಯವಾಗಿ ಪರ್ಫೆಕ್ಟ್ ಟೆನ್ಸಸ್ ವಾಕ್ಯಗಳಲ್ಲಿ ಬಳಸಲಾಗುತ್ತದೆ. ಪರ್ಫೆಕ್ಟ್ ಟೆನ್ಸಸ್ ಅಂದರೆ ಪೂರ್ಣ ಕಾಲಗಳು. ಇದರ ಅರ್ಥ ಸಂದರ್ಭಕ್ಕೆ ತಕ್ಕಂತೆ ಇದ್ದೇನೆ, ಹೋಗಿ ಬಂದಿದ್ದೇನೆ ಅಥವಾ ಒಂದು ಕೆಲಸ ನಡೆಯುತ್ತಾ ಬಂದಿದೆ ಎಂದಾಗುತ್ತದೆ. ಮೊದಲನೇದಾಗಿ ಕೆಲಸ ಹಿಂದಿನಿಂದಲೂ ನಡೆಯುತ್ತಾ ಬಂದಿದೆ, ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗಳಲ್ಲಿ. ಅಂದರೆ ಒಂದು ಕೆಲಸವು ಭೂತಕಾಲದಲ್ಲಿ ಆರಂಭವಾಗಿ ಇನ್ನೂ ಸದ್ಯಕ್ಕೂ ನಡೆಯುತ್ತಲೇ ಇದೆ ಎಂದು ಹೇಳುವಾಗ ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ ಬಿನ್ ಪ್ಲಸ್ ವರ್ಬ್ ಒನ್ ಪ್ಲಸ್ ING ಬಳಸಲಾಗುತ್ತದೆ. ಹ್ಯಾಸ್ ಬೀನ್ ಅಥವಾ ಹ್ಯಾವ್ ಬೀನ್ ಪ್ಲಸ್ ವರ್ಬ್ ಒನ್ ಪ್ಲಸ್ ING ಬಳಸಲಾಗುತ್ತದೆ. ಉದಾಹರಣೆಗೆ, ಇಟ್ ಹ್ಯಾಸ್ ಬಿನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್. ಮುಂಜಾನೆಯಿಂದಲೂ ಮಳೆ ಬರುತ್ತಲೇ ಇದೆ. ಇಟ್ ಹ್ಯಾಸ್ ಬಿನ್ ರೈನಿಂಗ್ ಸಿನ್ಸ್ ಮಾರ್ನಿಂಗ್. ವಿ ಹ್ಯಾವ್ ಬಿನ್ ವೇಟಿಂಗ್ ಫಾರ್ 2 hours. ನಾವು 2 ಗಂಟೆಗಳಿಂದ ಕಾಯುತ್ತಿದ್ದೇವೆ. ವಿ ಹ್ಯಾವ್ ಬಿನ್ ವೇಟಿಂಗ್ ಫಾರ್ 2 hours. ಎರಡನೇದಾಗಿ ಪೂರ್ಣ ವರ್ತಮಾನ ಕಾಲದ ಕರ್ಮಣಿ ಪ್ರಯೋಗ, ಪ್ರೆಸೆಂಟ್ ಪರ್ಫೆಕ್ಟ್ ಪ್ಯಾಸಿವ್ ವಾಯ್ಸ್. ಪೂರ್ಣ ವರ್ತಮಾನ ಕಾಲದ ಕರ್ಮಣಿ ಪ್ರಯೋಗದ ವಾಕ್ಯಗಳನ್ನು ಮಾಡುವಾಗ ಬಿನ್ ಬಳಸುತ್ತೇವೆ. ಅಂದರೆ ಯಾರೋ ಒಬ್ಬರು ಒಂದು ಕೆಲಸವನ್ನು ಈಗಷ್ಟೇ ಮಾಡಿ ಮುಗಿಸಿದ್ದಾರೆ ಎಂದು ಹೇಳುವಾಗ ಹ್ಯಾಸ್ ಅಥವಾ ಹ್ಯಾವ್ ಪ್ಲಸ್ ಬಿನ್ ಪ್ಲಸ್ ವರ್ಬ್ 3 ರೂಪ ಬಳಸಲಾಗುತ್ತದೆ. ಹ್ಯಾಸ್ ಅಥವಾ ಹ್ಯಾವ್ ಬಿನ್ ಪ್ಲಸ್ ವರ್ಬ್ 3. ಉದಾಹರಣೆಗೆ, ದ ರೂಮ್ ಹ್ಯಾಸ್ ಬಿನ್ ಕ್ಲೀನ್ಡ್. ಕೋಣೆಯನ್ನು ಸ್ವಚ್ಛಗೊಳಿಸಲಾಗಿದೆ. ದ ರೂಮ್ ಹ್ಯಾಸ್ ಬಿನ್ ಕ್ಲೀನ್ಡ್. ಆಲ್ ಟಿಕೆಟ್ಸ್ ಹ್ಯಾವ್ ಬಿನ್ ಸೋಲ್ಡ್. ಎಲ್ಲ ಟಿಕೆಟ್ಗಳು ಮಾರಾಟವಾಗಿವೆ. ಆಲ್ ಟಿಕೆಟ್ಸ್ ಹ್ಯಾವ್ ಬಿನ್ ಸೋಲ್ಡ್. ಮೂರನೇದಾಗಿ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಬಂದಾಗ, ವಿಸಿಟೆಡ್ ಎ ಪ್ಲೇಸ್. ಒಂದು ಸ್ಥಳಕ್ಕೆ ಭೇಟಿ ನೀಡಿ ಬಂದಾಗ. ನೀವು ಯಾವುದಾದರೂ ಊರಿಗೆ ಅಥವಾ ಸ್ಥಳಕ್ಕೆ ಹೋಗಿ ವಾಪಸ್ ಬಂದಿದ್ದೀರಾ ಎಂದು ಹೇಳಲು ಹ್ಯಾಸ್ ಬಿನ್ ಅಥವಾ ಹ್ಯಾವ್ ಬಿನ್ ಬಳಸಲಾಗುತ್ತದೆ. ಸೂತ್ರ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಅಥವಾ ಹ್ಯಾಸ್ ಪ್ಲಸ್ ಬಿನ್ ಪ್ಲಸ್ ಟು ಪ್ಲಸ್ ಪ್ಲೇಸ್. ಉದಾಹರಣೆಗೆ, ಐ ಹ್ಯಾವ್ ಬಿನ್ ಟು ಬೆಂಗಳೂರು. ನಾನು ಬೆಂಗಳೂರಿಗೆ ಹೋಗಿ ಬಂದಿದ್ದೇನೆ ಅಥವಾ ಬೆಂಗಳೂರಿನಲ್ಲಿ ಇದ್ದೇನೆ. ಐ ಹ್ಯಾವ್ ಬಿನ್ ಟು ಬೆಂಗಳೂರು. ಎರಡನೇದ್ದು, ಹ್ಯಾಸ್ ಶಿ ಎವರ್ ಬಿನ್ ಟು ಗೋವಾ. ಅವಳು ಎಂದಾದರೂ ಗೋವಾಕ್ಕೆ ಹೋಗಿ ಬಂದಿದ್ದಾಳಾ? ಹ್ಯಾಸ್ ಶಿ ಎವರ್ ಬಿನ್ ಟು ಗೋವಾ. ನಾಲ್ಕನೇದ್ದು, ಹಿಂದಿನಿಂದ ಇಂದಿನವರೆಗೂ ಒಂದು ಸ್ಥಿತಿಯಲ್ಲಿ ಇರುವುದು, ಹ್ಯಾಸ್ ಅಥವಾ ಹ್ಯಾವ್ ಬಿನ್ ಪ್ಲಸ್ ಅಬ್ಜೆಕ್ಟಿವ್ ಅಥವಾ ನೌನ್. ಒಬ್ಬ ವ್ಯಕ್ತಿ ಅಥವಾ ವಸ್ತು ಗತಕಾಲದಿಂದ ಹಿಡಿದು ಸದ್ಯದವರೆಗೂ ಅದೇ ಸ್ಥಿತಿಯಲ್ಲಿ ಅಥವಾ ಅದೇ ಉದ್ಯೋಗದಲ್ಲಿ ಇದ್ದಾರೆ ಎಂದು ಹೇಳಲು ಇದನ್ನು ಬಳಸಲಾಗುತ್ತದೆ. ಉದಾಹರಣೆಗೆ, ಹಿ ಹ್ಯಾಸ್ ಬಿನ್ ಅ ಡಾಕ್ಟರ್ ಫಾರ್ 10 years. ಅವನು 10 ವರ್ಷಗಳಿಂದ ವೈದ್ಯನಾಗಿ ಇದ್ದಾನೆ. ಹಿ ಹ್ಯಾಸ್ ಬಿನ್ ಅ ಡಾಕ್ಟರ್ ಫಾರ್ 10 years. ಐ ಹ್ಯಾವ್ ಬಿನ್ ಸಿಕ್ ಸಿನ್ಸ್ ಯೆಸ್ಟರ್ಡೇ. ನಾನು ನಿನ್ನೆಯಿಂದ ಅನಾರೋಗ್ಯದಿಂದ ಇದ್ದೇನೆ. ಐ ಹ್ಯಾವ್ ಬಿನ್ ಸಿಕ್ ಸಿನ್ಸ್ ಯೆಸ್ಟರ್ಡೇ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಕಲಿಬೇಕು. ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಮತ್ತು ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬೇಕು. ನೀವು ಮಾಡಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ತಿಳಿಸಿ. ನಾನು ನಿಮಗಾಗಿ ಒಂದು ಕೋರ್ಸ್ ರಚಿಸಿದ್ದೇನೆ. ಸ್ಪೋಕನ್ ಇಂಗ್ಲೀಷ್ ಹೇಗೆ ಮಾತಾಡಬೇಕು, ಎಷ್ಟು ಸಮಯದಲ್ಲಿ ನೀವು ಕಲಿಬಹುದು ಅಂತ ಎಲ್ಲ ಹೇಳಿದ್ದೇನೆ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ 3 ತಿಂಗಳಲ್ಲಿ ಖಂಡಿತವಾಗಿ ನೀವು ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತೀರಿ.